ನಾವಿವತ್ತು ಚಿಕನ್ ಚಿಲ್ಲಿ ಮಾಡೋಣ. ಚಿಕನ್ನು ಅರ್ಧ kg, 1 ಟೊಮೆಟೊ, 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಉಪ್ಪು, ಎಣ್ಣೆ, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಗರಂ ಮಸಾಲ ಇಷ್ಟು ಸಾಮಗ್ರಿ. ಇವಾಗ ಸ್ಟಾರ್ಟ್ ಮಾಡೋಣ. ಬಾಣಲೆ ಬಿಸಿಯಾಗಿದೆ. ಇವಾಗ ಎಣ್ಣೆ ಹಾಕೋಣ. 2 ಸ್ಪೂನ್ ಎಣ್ಣೆ. ಇವಾಗ ಈರುಳ್ಳಿ ಸ್ವಲ್ಪ, 2 ಕರಿಬೇವಿನ ಸೊಪ್ಪು, ಎರಡು ಹಸಿಮೆಣಸಿನ್ಕಾಯಿ. ಇವಾಗ ಸ್ವಲ್ಪ ಫುಲ್ ಈರುಳ್ಳಿ. ಇವಾಗ ಟೊಮೆಟೊ ಹಣ್ಣು, ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕೋಣ 1 ಸ್ಪೂನು. ಇವಾಗ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕೋಳಿ ಮಾಂಸ ಹಾಕೋಣ. ಅರ್ಧ kg ಇದೆ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ, ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ. ಇವಾಗ ಬೇಕಿಲ್ಲ 2 ಸ್ಪೂನು ಉಪ್ಪು. ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೋಣ ಚೂರು. ಇವಾಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸೋಣ. 5 ನಿಮಿಷ ಆಯಿತು. ಇವಾಗ ಬೆಂದಿದೆ. ಇವಾಗ ಸ್ವಲ್ಪ ಪೆಪ್ಪರ್ ಪುಡಿ ಹಾಕೋಣ 2 ಸ್ಪೂನು, ಕಾಳು ಮೆಣಸಿನ ಪುಡಿ, 1 ಸ್ಪೂನ್ ಗರಂ ಮಸಾಲ. ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ 2 ನಿಮಿಷ ಬೇಯಿಸಿದರೆ ಚಿಲ್ಲಿ ಆಯಿತು. ಇವಾಗ 1 ಸ್ಪೂನು ಖಾರದ ಪುಡಿ, ಮೆಣಸಿನ ಪುಡಿ. ಇವಾಗ ಮಿಕ್ಸ್ ಮಾಡೋಣ. ನಮಸ್ಕಾರ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. 2 ನಿಮಿಷ ಮುಚ್ಚಳ ಮುಚ್ಚೋಣ. ಇವಾಗ 2 ನಿಮಿಷ ಆಯಿತು, ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಎಲ್ಲ ಬಂದಿದೆ. ಎಷ್ಟು ಚೆನ್ನಾಗಿ ಗ್ರೇವಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಆಫ್ ಮಾಡೋಣ. ಸರ್ವ್ ಮಾಡೋಣ. ಚಿಕನ್ ಚಿಲ್ಲಿ ರೆಡಿ. ಸಕಲೇಶ್ಪುರದ ಸ್ಟೈಲಲ್ಲಿ ಎಲ್ಲರೂ ಮಾಡಿಕೊಂಡು ತಿನ್ನಿ, ಹೇಗಿದೆ ಅಂತ ಹೇಳಿ. ಸಕಲೇಶ್ಪುರದ ಚಿಲ್ಲಿ ಚಿಕನ್, ಸಕಲೇಶ್ಪುರದ ಚಿಲ್ಲಿ ಚಿಕನ್ ರೆಡಿ. ಹೇಗೆ ಬಂದಿದೆ ನೋಡಿ, ಎಲ್ಲರೂ ಟ್ರೈ ಮಾಡಿ. ಧನ್ಯವಾದಗಳು.